ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕಲಿಯುಗದ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಆಗಿರುವಂತಹ ಶ್ರೀ ಗುರುಚರಿತ್ರೆಯ 3ನೇ ಅಧ್ಯಾಯವನ್ನು ತಮ್ಮೆದುರಿಗೆ ತೆರೆದಿಡ್ತಾ ಇದ್ದೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಚರಿತ್ರೆಯ 3ನೇ ಅಧ್ಯಾಯ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದಂತೆ ಸಿದ್ಧಮುನಿಯ ಬಾಯಿಂದ ಗುರು ಮಹಿಮೆಯನ್ನು ವಿಸ್ತಾರವಾಗಿ ತಿಳಿದಂತಹ ನಾಮಧಾರಕನು ಅತ್ಯಾನಂದ ಹೊಂದಿ, ಸಿದ್ಧಮುನೀಶ್ವರರೇ, ನನಗೆ ಗುರು ಮಹಿಮೆಯ ಅರಿವನ್ನು ಉಂಟು ಮಾಡಿಕೊಟ್ಟ ತಾವು ನಿಜವಾಗಿಯೂ ನನ್ನ ಉದ್ಧಾರಕ್ಕಾಗಿಯೇ ಬಂದವರಾಗಿದ್ದೀರಿ. ಇಂದಿನಿಂದ ನಾನು ತಮ್ಮ ಶಿಷ್ಯತ್ವವನ್ನು ವಹಿಸಿ ಸೇವೆ ಮಾಡಿಕೊಂಡಿರುತ್ತೇನೆ. ದಯವಿಟ್ಟು ತಮ್ಮ ವಾಸಸ್ಥಾನವಾವುದು, ಊಟ ಉಡುಗೆಗಳು ಎಲ್ಲಿ ಎಂಬುದನ್ನು ನನಗೆ ತಿಳಿಸುವ ಕೃಪೆ ಮಾಡಬೇಕೆಂದು ದೀರ್ಘದಂಡ ನಮಸ್ಕಾರ ಮಾಡಿ ಕೇಳಿಕೊಳ್ಳಲು ಸಿದ್ಧಮುನಿಯು ಕೃಪಾಭರಿತನಾಗಿ ಆತನನ್ನು ಎಬ್ಬಿಸಿ ಶಿಷ್ಯನನ್ನು ಆಲಂಗಿಸಿ ಆಶೀರ್ವದಿಸುತ್ತಾ ಹೀಗೆ ಹೇಳತೊಡಗಿದರು. ನಾಮಧಾರಕ ಶಿಷ್ಯನೇ ಕೇಳು. ಎಲ್ಲೆಲ್ಲಿ ನಮ್ಮ ಗುರುಗಳು ವಾಸವಾಗಿರುತ್ತಿದ್ದರೋ ಆ ಎಲ್ಲ ಸ್ಥಳಗಳಲ್ಲಿಯೂ ನಾನು ಸಂಚರಿಸುತ್ತಿರುತ್ತೇನೆ. ನಿತ್ಯದಲ್ಲಿ ಮಾಡುವ ಗುರುಸ್ಮರಣೆಯೇ ನನಗೆ ಆಹಾರವಾಗಿದೆ. ಗುರುಚರಿತ್ರೆಯ ಮಹಿಮೆಯೇ ನನಗೆ ಅಮೃತಪಾನವಾಗಿದೆ. ಅದೇ ರೀತಿಯಾಗಿಯೇ ನಾನು ಇದನ್ನು ಸೇವಿಸುತ್ತೇನೆ ಎಂದು ಗುರುಚರಿತ್ರೆಯ ಗ್ರಂಥವನ್ನು ತೋರಿಸಿದರು. ಈ ಗುರುಚರಿತ್ರೆಯ ಶ್ರವಣದಿಂದ ಭಕ್ತಿ ಮುಕ್ತಿಗಳು, ಧನ ಧಾನ್ಯ ಸಂತಾನಾದಿ ಇಚ್ಛಿತ ಫಲಗಳು, ಅಷ್ಟಸಿದ್ಧಿಗಳೂ ಲಭ್ಯವಾಗುತ್ತವೆ. 1 ಸಪ್ತಾಹ ಅಂದರೆ 7 ದಿನದಲ್ಲಿ ಯಾರು ಇದನ್ನು ಓದಿ ಮುಗಿಸುವರೋ ಮತ್ತು ಶ್ರವಣ ಮಾಡುವರೋ ಅವರ ಮನೋಬಯಕೆಗಳೆಲ್ಲ ತತ್ಕ್ಷಣವೇ ಪೂರ್ಣಗೊಳ್ಳುವವು. ಈ ಗ್ರಂಥ ಪಾರಾಯಣದಿಂದ ಸಂತಾನ ಭಾಗ್ಯ ಲಭಿಸುವುದು, ಭೂತಬಾಧೆ ದೂರವಾಗುವುದು, ಬ್ರಹ್ಮ ಹತ್ಯಾದಿ ಮಹಾದೋಷಗಳನ್ನು ನಾಶ ಮಾಡುವ ಶಕ್ತಿ ಈ ಗ್ರಂಥ ವಾಚನದಲ್ಲಿ ಇದೆ ಎಂದು ಸಿದ್ಧಮುನಿಯು ನುಡಿಯಲು, ಸ್ವಾಮಿ, ತಮ್ಮ ಬಾಯಿಂದ ಗುರುಚರಿತ್ರೆಯ ಮಹಿಮೆಯನ್ನು ಕೇಳಿ ನನಗೂ ಅದನ್ನು ಶ್ರವಣ ಮಾಡಬೇಕೆಂಬ ಬಯಕೆ ಉಂಟಾಗಿದೆ. ಆದ ಕಾರಣ ದಯವಿಟ್ಟು ನನಗದನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಪ್ರಾರ್ಥಿಸಿಕೊಂಡನು. ಆಗ ಸಿದ್ಧಮುನಿಯು ಅಭಯಹಸ್ತ ತೋರಿ ತನ್ನ ಬಲಗೈಯಿಂದ ಆತನ ಕೈ ಹಿಡಿದುಕೊಂಡು ತಾನು ವಾಸವಾಗಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೊರಟನು. ಭೀಮ ಅಮರಜಾ ನದಿಗಳ ಸಂಗಮದಲ್ಲಿರುವಂತಹ ಅಶ್ವತ್ಥ ವೃಕ್ಷವು ಕಲ್ಪವೃಕ್ಷವೆಂದು ಕರೆಯಲ್ಪಡುತ್ತದೆ. ಸಿದ್ಧಮುನಿಯು ತನ್ನ ಶಿಷ್ಯನನ್ನು ಆ ಅರಳಿ ಮರದ ಕೆಳಗೆ ಕುಳ್ಳಿರಿಸಿಕೊಂಡು ಆತನಿಗೆ ಜ್ಞಾನೋಪದೇಶ ಮಾಡಿದನು. ನಾಮಧಾರಕ ಶಿಷ್ಯನೇ, ನಿನ್ನ ಭಕ್ತಿಯು ಚಂಚಲ ಮನದಿಂದ ಕೂಡಿದ್ದಾಗಿದೆ. ನೀನು ಗುರುಸೇವೆಯ ಮಹತ್ವವನ್ನು ಅರಿತಿಲ್ಲ. ಅದಕ್ಕಾಗಿಯೇ ಈ ರೀತಿ ಚಿಂತೆ ದಾರಿದ್ರ್ಯಗಳಿಂದ ನೀನು ಬಾಧೆ ಪಡಬೇಕಾಗಿದೆ. ಮೊದಲು ಮನದಲ್ಲಿ ದೃಢಭಕ್ತಿಯನ್ನು ಉಂಟು ಮಾಡಿಕೊಂಡು ನಂತರ ಗುರುದೇವನನ್ನು ಗುರುತಿಸಬೇಕಾಗುತ್ತದೆ. ಇದಕ್ಕೆ ಸದಾಚಾರವೇ ಆಧಾರವಾಗಿದೆ ಎಂದು ನುಡಿಯಲು ನಾಮಧಾರಕನು ಪುನಃ ಆತನಿಗೆ ನಮಸ್ಕಾರ ಮಾಡುತ್ತಾ, ಹೌದು ಸ್ವಾಮಿ, ನಾನು ಸಂಸಾರ ತಾಪತ್ರಯದಲ್ಲಿ ಅಜ್ಞಾನ ಪಾಶದಿಂದ ಬಿಗಿಯಲ್ಪಟ್ಟವನಾಗಿದ್ದೇನೆ. ಕಾಮ ಕ್ರೋಧಾದಿ ಕ್ರೂರ ಜಲಚರಗಳು ನನ್ನನ್ನು ಹರಿದು ತಿನ್ನುತ್ತಿವೆ. ಗುರುದೇವ, ದಯಾಸಾಗರನಾದ ನೀನು ಕೃಪೆ ಮಾಡಿ ನನ್ನನ್ನು ಜ್ಞಾನ ನೌಕೆಯಲ್ಲಿ ಕೂಡಿಸಿಕೊಂಡು ಪಾರು ಮಾಡಬೇಕೆಂದು ಭಕ್ತಿಯಿಂದ ಕೈ ಮುಗಿದು ಕೇಳಿಕೊಂಡನು. ಆಗ ಸಿದ್ಧಮುನಿಯು ಆತನನ್ನು ಸಂತೈಸುತ್ತಾ, ಶಿಷ್ಯನೇ, ಮನದಲ್ಲಿ ಚಿಂತೆ ಹಿಡಿಯಬೇಡ. ನಿನ್ನನ್ನು ಈ ಸಂಕಟದಿಂದ ನಾನೇ ಪಾರು ಮಾಡುವೆನು. ಇಲ್ಲಿ ಕೇಳು. ದೃಢಭಕ್ತಿ ಇಲ್ಲದ ಮಾನವರು ಅಜ್ಞಾನ ಮಾಯೆಗಳಿಂದ ಕೂಡಿ ದೈತ್ಯ ದುಸ್ಥಿತಿಗೆ ಈಡಾಗುವರು. ಇಷ್ಟು ಸೇವೆ ಮಾಡಿದರೂ ಗುರುವು ನಮಗೇನು ಕೊಟ್ಟನು ಎಂದು ಸಂಶಯ ಬುದ್ಧಿ ತಾಳುವರು. ಹೀಗಾಗಿಯೇ ಅಂತಹ ಚಿತ್ತಚಂಚಲ ಶಿಷ್ಯರ ಬಯಕೆಗಳು ಈಡೇರುವುದಿಲ್ಲ. ನಿಜ ಹೇಳಬೇಕೆಂದರೆ ಸದ್ಗುರುನಾಥನು ಮೇಘ ಮೋಡರಾಜನಂತೆ ದಾನಿಯಾಗಿದ್ದಾನೆ. ಮೋಡವು ಎಲ್ಲ ಕಡೆಯಲ್ಲಿಯೂ ತಗ್ಗು ದಿನ್ನೆಗಳೆಂಬ ಭೇದವಿಲ್ಲದೆ ಮಳೆ ಸುರಿಸುತ್ತದೆ. ಆದರೆ ಅದು ಸುರಿಸಿದ ನೀರು ತಗ್ಗು ಪ್ರದೇಶದಲ್ಲಿ ಮಾತ್ರ ಹೋಗಿ ಸಂಗ್ರಹವಾಗುತ್ತದೆ. ಅಂದರೆ ದೃಢಭಕ್ತಿ ಇಲ್ಲದ ಶಿಷ್ಯನ ಸ್ಥಿತಿಯು ದಿನ್ನೆಯಾದ ಪ್ರದೇಶದಂತೆ ನಿಷ್ಫಲವಾಗಿರುತ್ತದೆ. ಸದ್ಗುರುನಾಥನು ಸತ್ಯವಾಗಿಯೂ ತ್ರಿಮೂರ್ತಿಗಳ ಸಾಕಾರ ರೂಪನಾಗಿದ್ದಾನೆ. ಅದು ಪೂರ್ಣ ಬ್ರಹ್ಮ ಸ್ವರೂಪವೆಂದು ಶ್ರುತಿ ಶಾಸ್ತ್ರಗಳು ಹೇಳುತ್ತವೆ. ಸತ್ಯವಾಗಿಯೂ ಗುರುವು ಕಲ್ಪವೃಕ್ಷಕ್ಕಿಂತ ಮಿಗಿಲಾದ ಕಾಮಧೇನು ಇದ್ದಂತೆ ಎಂದು ಹೇಳಲು ನಾಮಧಾರಕ ಶಿಷ್ಯನು ಮತ್ತೊಮ್ಮೆ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ಶ್ರೀ ಗುರುವು ತ್ರಿಮೂರ್ತಿ ರೂಪನೆಂದು ಕೇಳಿರುವೆನು. ಆದರೆ ಆ ದೇವನು ಮಾನವನಾಗಿ ಅವತರಿಸುವುದರ ಕಾರಣವೇನು? ಗುರುಚರಿತ್ರೆಯನ್ನು ತಮ್ಮ ಬಾಯಿಂದ ಸಂಪೂರ್ಣವಾಗಿ ಕೇಳಬೇಕೆಂಬ ಹಂಬಲವು ನನ್ನಲ್ಲಿ ಉಂಟಾಗಿದೆ. ಆದ ಕಾರಣ ಎಲ್ಲವನ್ನೂ ಸವಿಸ್ತಾರವಾಗಿ ನನಗೆ ವಿವರಿಸಬೇಕೆಂದು
ಸಿದ್ಧ ಯೋಗೀಶ್ವರರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಂಡನು. ಆಗ ಆ ಯೋಗೀಶ್ವರನು ಬಹು ಸಂತೋಷಪಟ್ಟು, ಎಲೈ ಶಿಷ್ಯನೇ, ನಿನ್ನ ಪ್ರಶ್ನೆಯಿಂದ ನನಗೂ ತುಂಬ ಸಂತೋಷವಾಯಿತು. ಯಾಕೆಂದರೆ ನಾನು ಇದುವರೆಗೆ ಈ ಭೂಮಂಡಲದಲ್ಲಿ ಎಷ್ಟೋ ಕಡೆ ಸುತ್ತಾಡಿದೆನು. ಆದರೆ ನಿನ್ನಂತೆ ಗುರುಚರಿತ್ರೆಯನ್ನು ಕೇಳುವ ಬಗ್ಗೆ ಹಂಬಲಪಡಿಸಿದ ಒಬ್ಬರನ್ನೂ ನಾನು ಕಂಡಿಲ್ಲ. ಇಂದಿಗೆ ನಿನಗೆ ಗುರು ಕರುಣೆಯುಂಟಾಗಿ ನಿನ್ನ ಜನ್ಮ ಸಾಫಲ್ಯವಾಯಿತು ಎಂದು ತಿಳಿ. ಇಹ ಪರಗಳು ಎರಡರಲ್ಲಿಯೂ ಸುಖ ಪಡೆಯಬೇಕೆಂದು ಬಯಸುವವರಿಗೆ ಶ್ರೀ ಗುರುಚರಿತ್ರೆಯಂಥ ಪರಮ ಸಾಧನ ಇನ್ನೊಂದಿಲ್ಲ. ನೀನು ಶ್ರೀ ಗುರುವಿನ ಕೃಪೆಗೆ ಪಾತ್ರನಾದ ಕಾರಣದಿಂದಲೇ ಇಂದು ನಿನ್ನಲ್ಲಿ ಗುರುಚರಿತ್ರೆಯನ್ನು ಕೇಳುವ ಬಯಕೆ ಉಂಟಾಗಿದೆ. ಇಂದಿನಿಂದ ನಿನ್ನ ದುಃಖ ದಾರಿದ್ರ್ಯಗಳು ದೂರಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧವಾದ ಪುರುಷಾರ್ಥಗಳನ್ನು ಪಡೆಯುವಿ. ಧನ, ಧಾನ್ಯ, ಪುತ್ರ, ಪೌತ್ರಾದಿ ಐಹಿಕ ಸುಖಗಳನ್ನು ಹೊಂದಿ ನೀನು 100 ವರ್ಷಗಳವರೆಗೆ ಭೂಮಿಯ ಮೇಲೆ ಬಾಳಿ ನಂತರ ಸದ್ಗತಿಯನ್ನ ಪಡೆಯುವಿ ಎಂದು ಹೃತ್ಪೂರ್ವಕವಾಗಿ ಆ ಶಿಷ್ಯನಿಗೆ ಆಶೀರ್ವದಿಸಿ ನಂತರ ಆ ಚರಿತ್ರೆಯನ್ನ ಹೇಳಲು ತೊಡಗಿದನು. ನಾಮಧಾರಕ ಶಿಷ್ಯನೇ ಕೇಳು. ಆದಿವಸ್ತುವೆಂದರೆ ಓಂಕಾರ ಸ್ವರೂಪಿಯಾದ ಪರಬ್ರಹ್ಮನೇ ಒಬ್ಬನು. ಅವನೇ ಸತ್ವ, ರಜ, ತಮ ಎಂಬ 3 ಗುಣಗಳನ್ನು ಪಡೆದು ತ್ರಿಮೂರ್ತಿಗಳಾಗಿ ಮಾರ್ಪಾಟಾದನು. ಆದಿಮೂರ್ತಿ ಒಬ್ಬನೇ ಒಬ್ಬನಾದರೂ ಬ್ರಹ್ಮನಲ್ಲಿ ರಜೋಗುಣವೂ ಮಹೇಶ್ವರನಲ್ಲಿ ತಮೋಗುಣವೂ ಹಂಚಿ ಹೋದವು. ಆದರೂ ಸಹಿತ ಈ ತ್ರಿಮೂರ್ತಿಗಳು ಒಬ್ಬರಿಂದೊಬ್ಬರು ಬೇರೆಯಾಗಿಲ್ಲ. ಜಗತ್ ಕಲ್ಯಾಣಾರ್ಥವಾಗಿ ಪ್ರಸಂಗಾನುಸಾರವಾಗಿ ಆಯಾ ಅವತಾರಗಳನ್ನು ಹೊಂದುವರು. ಹೀಗೆಂದು ಪುರಾಣಾದಿಗಳಲ್ಲಿ ಪ್ರಸಿದ್ಧಿಯುಂಟು. ಈ ಮಾತಿಗೆ ಸಾಕ್ಷಿಯಾಗಿ ಒಂದು ಉದಾಹರಣೆಯನ್ನೇ ಹೇಳುತ್ತೇನೆ ಕೇಳು. ಪೂರ್ವಕಾಲದಲ್ಲಿ ಅಂಬರೀಷ ಎಂಬ ದ್ವಿಜನೊಬ್ಬ ಪ್ರತಿ ಏಕಾದಶಿ ವ್ರತವನ್ನು ಒಳ್ಳೆ ನಿಷ್ಠೆಯಿಂದ ತಪ್ಪದೇ ಆಚರಿಸುತ್ತಿದ್ದನು. ಅವನ ವ್ರತನಿಷ್ಠೆಯ ಪರಿಣಾಮವಾಗಿಯೇ ಶ್ರೀ ವಿಷ್ಣುವು ಅನೇಕ ಅವತಾರಗಳನ್ನು ತಾಳಬೇಕಾಯಿತು. ಅದು ಹೇಗೆಂದರೆ, ಒಂದು ಸಾರೆ ಅಂಬರೀಷ ಏಕಾದಶಿ ವ್ರತಸ್ಥನಾಗಿರುವ ಸಮಯದಲ್ಲಿ ದುರ್ವಾಸ ಮುನಿಯು ಮುದ್ದಾಂ ಆತನ ವ್ರತ ಭಂಗ ಮಾಡಬೇಕೆಂಬ ಉದ್ದೇಶದಿಂದಲೇ ಆತನ ಮನೆಗೆ ಅತಿಥಿಯಾಗಿ ಬಂದನು. ಆ ಸಲ ಒಂದೇ ಒಂದು ಗಳಿಗೆಯ ಮಟ್ಟಿಗೆ ಸಾಧನ ದ್ವಾದಶಿ ತಿಥಿ ಇತ್ತು. ಕಾರಣ ಮಹಾಪುರುಷನೊಬ್ಬನು ಅತಿಥಿಯಾಗಿ ಬಂದಿರುವ ಈ ಸಂದಿಗ್ಧ ಸಮಯದಲ್ಲಿ ತನ್ನ ದ್ವಾದಶಿ ವ್ರತವು ಹೇಗೆ ಪೂರ್ಣವಾದೀತೋ ಎಂದು ಅಂಬರೀಷರಿಗೆ ಚಿಂತೆಯಾಯಿತು. ಆದರೂ ಬಂದ ಅತಿಥಿಯನ್ನ ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿ ಪೂಜೆ ಮಾಡಿ, ಸ್ವಾಮಿ, ಈ ದಿನ ಒಂದೇ ಒಂದು ಗಳಿಗೆಯ ಸಾಧನ ದ್ವಾದಶಿ ಇದೆ, ಆದ ಕಾರಣ ತಾವು ಆದಷ್ಟು ಬೇಗ ತಮ್ಮ ಸ್ನಾನ ಅನುಷ್ಠಾನಗಳನ್ನು ತೀರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಬರುವ ಕೃಪೆಯಾಗಬೇಕು ಎಂದು ವಿನಯದಿಂದ ನಮಸ್ಕರಿಸಿ ಬೇಡಿಕೊಂಡನು. ಸರಿ, ನದಿಗೆ ಹೋದ ದುರ್ವಾಸ ಮುನಿಗಳು ವಿಧಿಪೂರ್ವಕವಾಗಿ ಅನುಷ್ಠಾನ ಮಾಡುತ್ತಾ ಕುಳಿತು ಬಿಟ್ಟರು. ಪಾರಣೆಯ ಗಳಿಗೆ ಬಂದೊದಗಿಯೇ ಬಿಟ್ಟಿತು. ಆಗ ಅಂಬರೀಷನು ವ್ರತಭಂಗ ಮಾಡಿಕೊಳ್ಳಬೇಕೋ ಅಥವಾ ಅತಿಥಿಯನ್ನು ಅಲಕ್ಷಿಸಬೇಕೋ ಎಂದು ದ್ವಂದ್ವ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡನು. ಕೊನೆಗೆ ಅತಿಥಿಯ ದಾರಿ ಕಾಯ್ದು ಬೇಸತ್ತು ಸಾಧನೆಯ ಗಳಿಗೆ ಕಳೆದು ಹೋಗಬಾರದೆಂಬ ನಿರ್ಧಾರದಿಂದ ಅತಿಥಿಯ ಹೆಸರಿನಲ್ಲಿ ಸಕಲ ಪಕ್ವಾನ್ನಗಳಿಂದ ಒಂದು ಎಲೆಯನ್ನ ಬಡಿಸಿ ಇಟ್ಟು ತಾನು ತೀರ್ಥ ತಕೊಂಡು ಪಾರಣೆಯನ್ನು ಮುಗಿಸಿಬಿಟ್ಟನು. ಅನಂತರ ಅನುಷ್ಠಾನ ಮುಗಿಸಿಕೊಂಡು ನದಿಯಿಂದ ಮರಳಿ ಬಂದ ದುರ್ವಾಸ ಮುನಿಗಳು ಊಟ ಮಾಡಿದ್ದ ಲಕ್ಷಣಗಳುಳ್ಳ ಅಂಬರೀಷನ ಮುಖವನ್ನ ಕೋಪದಿಂದ ನೋಡಿ, ದುರಾತ್ಮ, ಅತಿಥಿಯನ್ನ ಬಿಟ್ಟು ಊಟ ಮಾಡಿದೆಯಾ? ನೀನು ಹಲವಾರು ನೀಚ ಯೋನಿಗಳಲ್ಲಿ ಜನ್ಮ ಪಡೆ ಎಂದು ಶಾಪ ಕೊಡುವಷ್ಟರಲ್ಲಿಯೇ ಹರಿಭಕ್ತನಾದಂತಹ ಅಂಬರೀಷನು, ಭಗವಂತ, ಈ ಮುನಿಯ ಶಾಪದಿಂದ ನನ್ನನ್ನ ರಕ್ಷಿಸು ತಂದೆ ಎಂದು ಆರ್ತಸ್ವರದಿಂದ ಕೂಗಿಕೊಳ್ಳಲು ಭಕ್ತವತ್ಸಲನಾದ ಶ್ರೀಹರಿಯು ಕರುವಿನ ಧ್ವನಿಯನ್ನ ಆಲಿಸಿದ ಹಸುವು ಓಡಿ ಬರುವಂತೆ ಅಲ್ಲಿಗೆ ಧಾವಿಸಿ ಬಂದನು. ಶಾಪೋದಕವನ್ನ ಎಸೆಯಲು ಕೈಯೆತ್ತಿದ ದೂರ್ವಾಸರಿಗೆ ವಂದಿಸಿ, ಮುನಿವರ್ಯ, ನೀನು ನನ್ನ ಭಕ್ತನಿಗೆ ಶಾಪ ನೀಡಬೇಡಿ. ಭಕ್ತ ರಕ್ಷಣೆಯು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ನೀವು ಕೊಡುವ ಶಾಪವನ್ನ ನನಗೆ ಕೊಟ್ಟು ಬಿಡಿ, ನಾನೇ ಅನುಭವಿಸುತ್ತೇನೆ ಎಂದು ವಿನಂತಿಸಿಕೊಂಡನು. ದೂರ್ವಾಸರೆಂದರೆ ಸಾಮಾನ್ಯರಲ್ಲ, ಬ್ರಹ್ಮಜ್ಞಾನಿಗಳು. ಇನ್ನು ಮುಂದೆ ಭೂಭಾರವನ್ನು ಕಡಿಮೆ ಮಾಡುವುದಕ್ಕೆ ವಿಷ್ಣುವಿನ ಅವತಾರಗಳ ಅವಶ್ಯಕತೆ ಇದೆ ಎಂಬುದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡು ವಿಷ್ಣುವಿಗೆ, ಹಾಗೆ ಮಾಡು ಶ್ರೀಹರಿಯೇ, ನನ್ನ ಶಾಪದ ನಿಮಿತ್ತವಾಗಿ ಭಕ್ತ ಜನರನ್ನು ಉದ್ಧರಿಸಲು ನೀನು ಭೂಮಿಯ ಮೇಲೆ ಹಲವಾರು ಸ್ಥಳಗಳಲ್ಲಿ ಜನ್ಮ ಹೊಂದು ಎಂದು ಶಾಪೋದಕವನ್ನು ಎಸೆದರು. ಹೀಗೆ ಉದ್ದೇಶಪೂರ್ವಕವಾಗಿ ದುರ್ವಾಸರಿಂದ ಕೊಡಲ್ಪಟ್ಟ ಶಾಪವನ್ನು ಶ್ರೀಮನ್ನಾರಾಯಣನು ಸ್ವೀಕರಿಸಿ ಪ್ರಸಿದ್ಧವಾದ ದಶಾವತಾರಗಳನ್ನು ಮಾಡಬೇಕಾಯಿತೆಂಬುದನ್ನು ಕಥೆಯಲ್ಲಿ ನೀನು ಕೇಳಿರಬಹುದು. ಈ ವಿಷಯವನ್ನು ಭಾಗವತದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. ಹೀಗೆ ಕಾರಣಾಂತರದಿಂದ ಮೇಲಿಂದ ಮೇಲೆ ಆ ಶ್ರೀಹರಿಯು ಕೆಲವೊಮ್ಮೆ ಪ್ರಕಟವಾಗಿಯೂ ಕೆಲವೊಮ್ಮೆ ಗುಪ್ತವಾಗಿಯೂ ಅವತಾರ ತಾಳುತ್ತಾನೆ ಎಂಬುದನ್ನು ಬ್ರಹ್ಮಜ್ಞಾನಿಯಾದವನೊಬ್ಬನೇ ಅರಿಯಬಲ್ಲನು. ಹಾಗೆಯೇ ಇನ್ನೊಂದು ವಿಷಯವನ್ನ ನಿನಗೆ ಹೇಳುತ್ತೇನೆ ಕೇಳು. ಮಹಾಪತಿವ್ರತೆಯಾದ ಅತ್ರಿ ಮುನಿಗಳ ಸತಿ ಅನಸೂಯೆಯ ಮನೆಗೆ ಕೇವಲ ವಿನೋದಕ್ಕಾಗಿ ಭಿಕ್ಷೆ ಬೇಡಲು ಹೋಗಿದ್ದ ತ್ರಿಮೂರ್ತಿಗಳು
ಆಕೆಯ ಮಕ್ಕಳಾಗಿ ಆಟವಾಡಬೇಕಾಯಿತು ಎಂದು ಸಿದ್ಧಮುನಿಯು ಹೇಳಲು ನಾಮಧಾರಕನು, ಗುರುದೇವ, ಆ ತ್ರಿಮೂರ್ತಿಗಳು ಏಕೆ ಅವಳಿಗೆ ಮಕ್ಕಳಾದರು? ಅತ್ರಿ ಮುನಿಗಳೆಂದರೆ ಯಾರು? ಇದೆಲ್ಲವನ್ನೂ ನನಗೆ ಬೋಧಿಸುವ ಕೃಪೆ ಮಾಡಬೇಕೆಂದು ಕೈ ಮುಗಿದು ಕೇಳಿಕೊಂಡನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 3ನೇ ಅಧ್ಯಾಯ ಸಮಾಪ್ತಿಯಾಯಿತು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.